ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಪ್ರಪಂಚ. ನಾನು ನಿಮ್ಮ ಭವಾನಿ ಮಂಜೇಶ್. ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ, ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಮಾಡೋಕ್ಕೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕೊಟ್ಟರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಆದಷ್ಟು ಡೈಲಿ ಮಿನಿ ವ್ಲಾಗ್ನ ಹಾಕ್ತಾ ಇದ್ದೀನಿ. ಇನ್ಮೇಲೆ ಲೆಂತಿ ವಿಡಿಯೋನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿ ನನ್ನ ಮಗಳು ನಿಂತ್ಕೊಂಡು ಏನೇನೋ ಚೇಷ್ಟೆ ಮಾಡ್ತಾ ಇದ್ದಾಳೆ ಅಷ್ಟೊತ್ತಿಂದ. ಅವಳಿಗೆ ಒಂಥರ ವಿಡಿಯೋ ಮುಂದೆ ಈ ಥರ ಎಲ್ಲ ಕಂಪ್ಲೇಂಟ್ ಹೇಳಿ ತೋರಿಸ್ಬಿಟ್ರೆ ಕೆಟ್ಟು ಕೋಪ ಬರುತ್ತೆ ಅವಳಿಗೆ, ಅಲ್ವಾ ಮನಸ್ವಿ? ಇವತ್ತು ಬೆಳಿಗ್ಗೆ ಮಾಲಿಗೆಲ್ಲ ಹೋಗಿದ್ದು, ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಸೊ ಅಲ್ಲೇ ಹೋಗಿ ಸ್ವಲ್ಪ ಪಿಜ್ಜಾ, KFC ಅಂತ ಏನೇನೋ ತಿನ್ಕೊಂಬಂದು ಮಲಗಿದವರು ಇವಾಗ ಎದ್ದಿದ್ದೀವಿ. ತುಂಬಾ ಹೊಟ್ಟೆ ಹಸಿತಿದೆ. ಅಷ್ಟರಲ್ಲಿ ಮಂಜೇಶ್ ಹೋಗಿ ಚಿಕನ್ ತಂದಿದ್ದಾರೆ ಬಿರಿಯಾನಿ ಮಾಡಿ ಅಂತ. ಈ ನಿದ್ದೆ ಮೂಡಲ್ಲಿ ಹೆಂಗೆ ಬಿರಿಯಾನಿ ಮಾಡ್ತೀವೋ ಗೊತ್ತಿಲ್ಲ. ನೋಡಿ, ಮುಖನೂ ತೊಳೆದಿಲ್ಲ, ಬೆಳಗ್ಗೆ ಮೇಕಪ್ ಮಾಡ್ಕೊಂಡು ಹೋಗಿರೋದು, ಇನ್ನು ಹಾಗೆ ಇದ್ದೆ. ಇವತ್ತು ನಮ್ಮ ಧನು ಬಿರಿಯಾನಿ ಮಾಡ್ತಾಳಂತೆ. ಸೊ ನಾನು ಹೇಳ್ಕೊಡ್ಬೇಕು, ಬರ್ಡೇ ಗರ್ಲ್ ಇವಳು. ಸೊ ಇವಳ ಕೈಲೇ ಬಿರಿಯಾನಿ ಮಾಡಿಸ್ಕೊಂಡು ತಿಂತಾಯಿದ್ದೀವಿ. ಇವತ್ತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಇವಾಗ ಮಾಡೋದಷ್ಟೇ ಇರೋದು ಸಿಂಪಲ್ಲಾಗಿ. ಇವತ್ತು ಯೂಟ್ಯೂಬಲ್ಲಿ ಒಂದು ಮುಸ್ಲಿಂ ಸೈಡ್ ಬಿರಿಯಾನಿ ಮಾಡ್ತಾರಲ್ಲ, ಆ ಥರ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀವಿ. ಅದನ್ನು ಈಗ ಕಾಪಿ ಮಾಡ್ತೀವಿ. ಆ ಥರ ಎಲ್ಲ ಕಾಪಿ ಮಾಡಬಾರ್ದು, ಬಟ್ ಏನು ಮಾಡೋದು, ಮಾಡೋಕ್ಕೆ ಬರೋಲ್ವಲ್ಲ. ಸೊ ನೋಡ್ಕೊಂಡು ಮಾಡಬೇಕಲ್ವ, ಅದಕ್ಕೆ ಒಂದು ವಿಡಿಯೋ ನೋಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನನಗೆ ಮುಸ್ಲಿಂ ಸೈಡ್ ಬಿರಿಯಾನಿ ಎಲ್ಲೋ ಅಪರೂಪಕ್ಕೆ ಒಂದೊಂದ್ಸಲಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ನಾನು ಆಚೆ ಎಲ್ಲ ಹೋದರೆ ಹೈದ್ರಾಬಾದಿ ಬಿರಿಯಾನಿ ಮತ್ತು ಈ ಕಾನ್ಸ್ ಅಂತ ಇರುತ್ತಲ್ಲ, ಆ ಥರ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಹುಡ್ಕೊಂಡು ಹೋಗ್ತೀನಿ. ನನಗೆ ಚಿಕನ್ ಬಿರಿಯಾನಿ ತುಂಬಾ ಇಷ್ಟ. ಎಲ್ಲ ಥರ ಬಿರಿಯಾನಿನೂ ಟೇಸ್ಟ್ ಮಾಡ್ತೀನಿ ನಾನು. ಒಟ್ನಲ್ಲಿ ಹೆಂಗಿರಲಿ ತಿಂತೀನಿ. ಒಟ್ಟಿನಲ್ಲಿ ಚಿಕನ್ ಬಿರಿಯಾನಿ ನಂಗೆ ಇಷ್ಟ ಆಗುತ್ತೆ. ಚೆನ್ನಾಗಿರಲಿ ಚೆನ್ನಾಗಿಲ್ಲ ಅನ್ನಲಿ ತಿಂತೀನಿ ಅಷ್ಟೇ. ಮನೇಲಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಆದರೆ ಹೆಸ್ರಂತೂ ಇಡಕ್ಕೆ ಬರಲ್ಲ ನನಗೆ. ನನ್ನದೇ ಅದು ಒಂದು ಸ್ಟೈಲಲ್ಲಿ ಏನಾದರೂ ಮಾಡ್ಕೊಂಡು ತಿಂತಾ ಇರ್ತೀನಿ. ಇವಾಗ ಯಾವುದು ಒಂದು ವಿಡಿಯೋ ನೋಡ್ಕೊಂಡಿದ್ದೀವಿ, ಮುಸ್ಲಿಂ ಬಿರಿಯಾನಿ. ಅದು ಮದುವೆಲಿ ಮಾಡ್ತಾರಂತೆ, ಅವ್ರ ಮದುವೆಲಿ. ಆ ಥರ ನೋಡ್ಕೊಂಡಿದ್ದೀವಿ. ಇವಾಗ ಮಾಡ್ತೀವಿ ಬನ್ನಿ. ಹಾಗೆ ಏನೇನೆಲ್ಲ ಕುಕ್ ಮಾಡ್ತೀವಿ ಬಿರಿಯಾನಿ ಜೊತೆಗೆ. ಏನೆಲ್ಲ ಲಿವರ್ ಗುಂಟ್ಕಾಯಿ ತಂದಿದ್ದಾರೆ, ಅದನ್ನು ಫ್ರೈ ಮಾಡ್ತೀನಿ. ಜೊತೆಗೆ ಸ್ವಲ್ಪ ಎಗ್ ಬಾಯ್ಲ್ಡ್ ಮಾಡಿ, ಲೆಮನ್ ಜ್ಯೂಸ್ ಮಾಡಿ ಅಂತ ಹೇಳಿದರೆ ಅದೊಂದು ಮಾಡ್ತೀವಿ. ಹಾಗೆ ಇವತ್ತು ಏನೇನು ಮೆನ್ಯೂ ನಮ್ಮದು ನೈಟ್ ಊಟಕ್ಕಿರುತ್ತೆ ನೋಡೋಣ ಬನ್ನಿ. ಚಿಕನ್ನ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಮೊಸರು, ಅರಿಶಿನ, ಎವರೆಸ್ಟ್ ಬಿರಿಯಾನಿ ಮಸಾಲ ಪೌಡರ್, ಚಿಕನ್ ಬಿರಿಯಾನಿ ಮಸಾಲ ಪೌಡರ್ ಹಾಕಿ ಕಲಸಿಡಬೇಕು. ಇದಕ್ಕೆ ಉಪ್ಪು ಬೇಕಂದರೆ ಹಾಕ್ಕೊಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಇಲ್ಲ ಅಂದರೂ ಪರವಾಗಿಲ್ಲ. ಇದನ್ನು ಕಲಸಿ ಸೈಡಿಗಿಡಿ. ನಂತರ ನೋಡಿ, ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಅಕ್ಕಿನೂ ನೆನೆಲಿಕ್ಕೆ ಇಡ್ತಾಯಿದ್ದೀನಿ. ಜೊತೆಗೆ ಜ್ಯೂಸ್ ಮಾಡಲಿಕ್ಕೆ ಸಕ್ಕರೆನೂ ನೆನೆಸಿಡ್ತಾ ಇದ್ದೀನಿ. ಯಾಕಂದರೆ ಜ್ಯೂಸ್ಗೆ ಸಕ್ಕರೆ ನೆನೆಯೋದು ಲೇಟ್ ಆಗುತ್ತಲ್ಲ. ಸೊ ಬಿರಿಯಾನಿ ಮಾಡೋಷ್ಟರಲ್ಲಿ ನೆನೆಯುತ್ತೆ ಅಂದ್ಬಿಟ್ಟು ಹಾಕಿಟ್ಟೆ. ನಂತರ ಸ್ವಲ್ಪ ಬಿರಿಯಾನಿ ಮಾಡಬೇಕಾದ್ರೆ ದೊಡ್ಡ ಪಾತ್ರೆನೇ ತೊಗೊಳ್ಳಿ. ಎಷ್ಟು ಬೇಕೋ ಅಷ್ಟು ನಿಮ್ಮ ಕಣ್ಣಲ್ಲಿ ತೆಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಸಾಲ ಐಟಮ್ಗಳೆಲ್ಲ ಹಾಕ್ಕೊಳ್ಳಿ. ಸೋಂಪು, ಪಲಾವ್ ಎಲೆ, ಮರಾಠ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ನೋಡಿ, ಇಷ್ಟು ಫ್ರೈ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಟೊಮೊಟೊ ಹಣ್ಣು ಮತ್ತು ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಎಲ್ಲ ಬಾಡಿದ್ಮೇಲೆ ಇದಕ್ಕೆ ಮಸಾಲ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಅರಿಶಿನ, 2 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ. ನಿಮಗೆ ಖಾರ ನಿಮ್ಮ ಮನೇಲಿ ಹೇಗೆ ತಿಂತೀರಾ ಹಾಗೆ ಹಾಕ್ಕೊಳ್ಳಿ. ನಂತರ ನೋಡಿ, ನಾನಿಲ್ಲಿ ಕಲಸಿಟ್ಟಿರೋ ಚಿಕನ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನಿಂಬೆಹಣ್ಣು ಹಿಂಡ್ಕೊಂಡು ಸ್ವಲ್ಪ ಹೊತ್ತು ಬೇಯ್ಲಿಕ್ಕೆ ಬಿಡಬೇಕು. ನೋಡಿ, ಸ್ವಲ್ಪ ಹೊತ್ತು ಬೇಯ್ಲಿಕ್ಕೆ ಬಿಟ್ಟ ಮೇಲೆ ಒಂದು 60% ಬೆಂದಿರೋದಕ್ಕೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅಷ್ಟು ಕಣ್ಣಳ್ತೇಲಿ ಬಿಸಿ ನೀರು ಹಾಕ್ಕೊಳ್ಳಿ. ಬಿಸಿ ನೀರು ಒಂದು ಕುದಿ ಬಂದ ತಕ್ಷಣ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಅಕ್ಕಿನ ಹಾಕಿ, ನೆನೆಸಿಟ್ಟಿರೋ ಅಕ್ಕಿ ಹಾಕಿ
ತಿರುವ್ತಾನೆ ಇರಿ. ಇದನ್ನು ದಮ್ ಕಟ್ಟು ಮಾಡ್ಬೋದು, ಇಲ್ಲ ಅಂದರೆ ಅರ್ಧಂಬರ್ಧ ವೈಟ್ ರೈಸ್ ಮಾಡಿಕೊಂಡು ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಮಾಡ್ಬೋದು. ಸೊ ನಾನು ತುಂಬ ಹೊಟ್ಟೆ ಹಸಿತಿತ್ತು, ದಮ್ಮೆಲ್ಲ ಕಟ್ಟಕ್ಕೆ ಟೈಮೇ ಇರಲಿಲ್ಲ. ಸೊ ಹಾಗಾಗಿ ಹಾಗೇ ಹಾಕಿ ಪಂಗಿಸ್ತಾ ಇದ್ದೆ. ನಾನು ದಮ್ಮು ಕಟ್ಟಲಿಲ್ಲ, ಹಾಗೆ ಪಂಗ್ಲಿಕ್ಕೆ ಬಿಟ್ಟೆ. ನಂತರ ಲಿವರ್ ಗುಂಡ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ 2 ಸ್ಪೂನ್ ಎಣ್ಣೆ ಹಾಕಿ ಲಿವರ್ ಗುಂಡ್ಕಾಯಿನ ಸ್ವಲ್ಪ ಒಂದು 5-10 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ. ಇದು ಬೆಂದ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ ಲಿವರ್ಗೆ. ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಲಿವರ್ ಗುಂಡ್ಕಾಯಿನ ತಿನ್ನೋದಕ್ಕಾಗೋದಿಲ್ಲ. ಸೊ ಅದು ಸ್ವಲ್ಪ ಉಪ್ಪು ಹಾಕಿ ಹಿಡಿದ್ಮೇಲೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಂತರ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಅದಕ್ಕೆ ಕರಿಬೇವು ಹಾಕಿದ್ದೀನಿ. ಇಷ್ಟೇ, ಇದು ಲಿವರ್ ಗುಂಡ್ಕಾಯಿ ಫ್ರೈ. ಸಿಂಪಲಾಗಿ ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿ ಜೊತೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ನಂತರ ಸಕ್ಕರೆನೂ ನೆಂದಿತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ 1-2 ಎಲೆ ಪುದೀನ ಹಾಕಿ ನಿಂಬೆಹಣ್ಣು ಹಿಂಡ್ಕೊಂಡು ಜ್ಯೂಸ್ನೂ ರೆಡಿ ಮಾಡಿ ಇಟ್ಕೊಂಡೆ. ಫೈನಲಿ ನನ್ನ ಬಿರಿಯಾನಿ ಮತ್ತು ಲಿವರ್ ಗುಂಡ್ಕಾಯಿ ಫ್ರೈ ಜ್ಯೂಸ್ ಎಲ್ಲ ರೆಡಿ ಆಯಿತು. ನಾನು ದಮ್ ಹಿಡಿಯೋಕ್ಕೆ ಬಿಟ್ಟಿರಲಿಲ್ಲ. ಸೊ ದಮ್ ಹಿಡಿಯೋಕ್ಕೆ ಬಿಟ್ಟರೆ ಕೆಳಗಡೆ ತವಾ ಇಟ್ಟು ಮೇಲ್ಗಡೆ ವೆಯ್ಟ್ ಇಡಬೇಕು. ನಾನು ಹಾಗೆ ಪೊಂಗ್ಲಿ ಅಂದ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಟ್ಟಿದ್ದೆ. ಸ್ವಲ್ಪ ತೊಗೊಂಡು ಟೇಸ್ಟ್ ನೋಡ್ದು, ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಪೊಂಗಬೇಕಿತ್ತು. ಸೊ ಎಲ್ಲ ನೀಟಾಗಿ ಮಾಡಿ ಪ್ಲೇಟ್ ಮುಚ್ಚಿದೆ ಹಾಗೆ. Showing good movies. ಫೈನಲಿ ನಮ್ಮ ಬಿರಿಯಾನಿ ರೆಡಿ ಆಯಿತು. ಈಗ ತಿನ್ನೋದಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನಾನು ಯಾವ ಥರ ವಿಡಿಯೋ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮದು ಏನಾದರೂ ಕ್ವೆಶನ್ ಕೇಳೋದಿದ್ದರೂ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ಈ ದಿನದ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.